ಸಂಡೂರು ತಾಲೂಕಿನ ಸೋಮಲಾಪುರದಲ್ಲಿ ಬಿಕೆಜಿ ಆರ್ಪಿಸಿಎಲ್ ಸರ್ವೆ ವೇಳೆ ರೈತರ ಮೇಲೆ ಭೀಕರ ಹಲ್ಲೆ ನಡೆದಿರುವ ಆರೋಪಗಳು ಬೆಳಕಿಗೆ ಬಂದಿದೆ. ಅವರಿಗೆ ದೇಶಪಾಂಡೆ ಸರ್ HR ಫೋನ್ ಮಾಡಿ ಹೇಳಿದ್ದೀನಿ, ಸರ್ ನಮಗೆ ಹೊಲದಾಗ ಯಾರಾದರೂ ಬಂದರೆ ಇನ್ಫಾರ್ಮೇಷನ್ ಮಾಡ್ಬೇಕು ಸರ್, ವಿತೌಟ್ ಇನ್ಫಾರ್ಮೇಷನ್ ನೀವು ಹೆಂಗೆ ಕರೆಸ್ತೀರಿ ಅಂತ ಕೇಳಿದ್ದೀನಿ. ಹ್ಞೂ ಸರ್ ನಿಮಗೆ ಫೋನ್ ಮಾಡಿ ಹೇಳ್ತಂದ್ರೆ ಏಕದಮ್ಲೆ 11 ಗಂಟೆ 11:15 ಅವರು ಆ ಹೊಲದಲ್ಲಿ ಕರೆಸಿದ್ದಾರೆ, ಸರ್ವೆ ಮಾಡಕತ್ತಿದ್ರು. ನಾವು ತಕ್ಷಣ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ಇದನ್ನು ಮಾಡೋ ತಟ್ಟಿಗೆ ಇದೆಲ್ಲ ಅಲ್ಲೇ ಆಗಿದೆ ಸರ್. ನೀವು ಗಲಾಟೆ ಮಾಡಿದಾರಾ? ಅಲ್ಲ ಸರ್, ನಾವು ಗಲಾಟೆ ಮಾಡಿಲ್ಲ, ಅವರೇ ಗಲಾಟೆ ಮಾಡಿದ್ದಾರೆ ಸರ್. ಯಾರು? ಇವರು ಕಂಪನಿಯವರು. BKG ಸರ್. ಅವ್ರ ಹೆಸರೇನು ಸರ್? ನಿಮಗೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅವರು? ಅವ್ರು ಮಹೇಶ್ ಅಂತ ಹೇಳಿ. ಮಹೇಶ ಬಾಲಪ್ಪ ಏನು ಕೆಲಸ ಮಾಡ್ತಾರೆ ಅಲ್ಲಿ? BKG ಅವ್ರ ಕಂಪ್ನಿಯಾಗ ಇದ್ದಾರೆ ಸರ್. ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ನಿಮ್ಮ ಮೇಲೆ ಹಲ್ಲೆ ಮಾಡಿದಾಗ ನೀವು ಯಾರಿಗೆ ಫಸ್ಟ್ ಫೋನ್ ಮಾಡಿದ್ರಿ? ನಾವೆಲ್ಲ ರೈತರು ಹೊಲಗಳಾಗಿದ್ವಿ, ಹೊಲದಾಗೆ ಇದ್ವಿ ಸರ್. ಮುತ್ತಿಗೆ ಹಾಕೊಂಡಿವಿ ಸರ್. ಎಲ್ಲರೂ ಹಾಕೊಂಡು ಅವ್ರನ್ನೆಲ್ಲ ಹುಡುಗ ಮಡ್ಯಕ್ಕೆ ಹೋದ್ರೆ ಬಿಡಿಸಿ ಇನ್ನ ಬೀಳ್ತು ದ್ವೇಟ ಹುಡುಗ ಜಂದಿ ಹಿಡ್ಕೊಂಡು ಮಾಡ್ಕೊಂಡ್ ಬಂದಿದ್ರು. ಅಲ್ಲಿ ಯಾರನ್ನ ಬಂದಿದ್ರ? BKG ಕಂಪ್ನಿಯವರು? BKG ಕಂಪ್ನಿ ಎಲ್ಲ ಆಫೀಸರ್ ಅಲ್ಲೇ ಇದ್ದಾರೆ ಸರ್. ಅವ್ರು ಯಾರು ಬಿಡಿಸ್ಕೊಳಕ್ ಬಂದಿಲ್ಲ ಸರ್. ಎಲ್ಲ ಆಫೀಸರ್ ಅಲ್ಲೇ ಅವರೆಲ್ಲ ಎಂಪ್ಲಾಯ್ ಇದ್ದಾರೆ ಸರ್. ಭೂಮಿ ಸರ್ವೆ ಕುರಿತ ವಿವಾದ ಕ್ಷಣಾರ್ಧದಲ್ಲಿ ಗಲಾಟೆಗೆ ತೆರೆಗೆ ರೈತರು ಗಂಭೀರ ಗಾಯಗೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಬಿಕೆಜಿ ಆರ್ಪಿಸಿಎಲ್ ಕಂಪನಿಯ ಸಿಬ್ಬಂದಿ ಯಾವುದೇ ಪೂರ್ವ ಸೂಚನೆಯನ್ನ ನೀಡದೆ ಭೂಮಿ ಅಳತೆ ಕಾರ್ಯ ಪ್ರಾರಂಭಿಸಿದ್ದು, ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲು ಬಂದಂತಹ ರೈತರೊಂದಿಗೆ ವಾಗ್ವಾದ ನಡೆದಿದೆ. ವಾಗ್ವಾದವು ತೀವ್ರಗೊಂಡಿದ್ದು, ಸಿಬ್ಬಂದಿ ರೈತರ ಮೇಲೆ ಹಲ್ಲೆ ನಡೆಸಿದರೆಂಬ ಗಂಭೀರ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂದಿದೆ. ನಾನೊಬ್ಬ ತಂಟಿಗೆ ಹೋಗ್ತಾರೆ ಮಾತಾಡಿ ಒಬ್ಬರನ್ನ ಹಲ್ಲೆಯಲ್ಲಿ ಗಾಯಗೊಂಡ ರೈತರನ್ನ ಮೊದಲಿಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪರಿಸ್ಥಿತಿ ಗಂಭೀರವಾಗಿರುವ ಕಾರಣ ಅವರನ್ನ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇವತ್ತು ಯಶೋಧನಗರ ಗ್ರಾಮದ ರೈತರ ಮೇಲೆ ನಡೆತಕ್ಕಂಥ ದೌರ್ಜನ್ಯದ ಖಂಡಿಸಿ ಇವತ್ತೇನು KADB ಅನ್ನೋ ಸಂಸ್ಥೆ ಸರ್ಕಾರದಲ್ಲಿ ರೈತರ ಒಂದು ಜಮೀನುಗಳನ್ನ ಅಕ್ವೈರ್ ಮಾಡಿಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ನಿರಂತರವಾಗಿ ನಡೀತಾನೆ ಇದೆ. ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ತಾಲೂಕು ಜಿಲ್ಲೆಯಲ್ಲಿ ರೈತರ ಮೇಲೆ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಗಳು ನಡೆಯುತ್ತಾನೆ ಇದೆ. ಹಾಗಾಗಿ ನಮ್ಮ ಸ್ಥಳೀಯಲ್ಲಿ ಸಂಡೂರು ಭಾಗದಲ್ಲಿ BKG ಮತ್ತು RPCL ಕಂಪ್ನಿ ಗಣಿ ಕಂಪ್ನಿಗಳಿದ್ದಾವೆ. ಅದು ರೈತರ ಜಮೀನುಗಳನ್ನ ಅಕ್ವೈರ್ ಮಾಡಿ ಅವರಿಗೆ ಯಾವುದೇ ತರಹದ ಒಂದು ಮಾಹಿತಿ ನೀಡದೇನೆ KADBಯ ಒಂದು ಅಧಿಕಾರಿಗಳು ಬಂದು ಸರ್ವೆ ಮಾಡೋ ಸಮಯದಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯ ರೈತರಿಗೆ ಅಕ್ಕಪಕ್ಕದ ರೈತರು ಮಾಹಿತಿ ನೀಡಿದಾಗ ಅಲ್ಲಿಯ ಸಂಬಂಧಪಟ್ಟ ರೈತರು ಹೊಲಕ್ಕೆ ಹೋಗಿದ್ರು. ಅಲ್ಲಿ ಹೊಲಕ್ಕೆ ಹೋದಲ್ಲಿ ಅಲ್ಲಿಯ ಸ್ಥಳೀಯ ಏನು ಕೆಲಸದ ಎಂಪ್ಲಾಯ್ಗಳಿದ್ದಾರೆ BKG ಮತ್ತು RPCLನ ಏನು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಕಂಪ್ನಿಯ ಒಂದು ಎಂಪ್ಲಾಯ್ಗಳು ನಮ್ಮ ರೈತರ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಈ ವಿಚಾರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಾವು ರೈತರ ಪರವಾಗಿ ಬೆನ್ನಾಗಿ ನಿಂತಿರ್ತೀವಿ. ಏನು ಸರ್ಕಾರಗಳು ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆ ರೈತನ ಬೆನ್ನೆಲುಬನ್ನ ಮುರ್ತಕ್ಕಂಥ ಕೆಲಸ ಸರ್ಕಾರಗಳೇ ಹುನ್ನಾರ ಮಾಡಿ ಇಂಥ ಗಣಿ ಕಂಪ್ನಿಗಳಿಗೆ ಹಿಂಬದಿಯಾಗಿ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಹೇಳ್ತೀನಿ ನಾನು. ಈ ಸರ್ಕಾರಗಳು ಇವತ್ತು ರೈತರಿಗೆ ಏನು ಬೆಲೆ ಸೂಚಕ ಗತಿ ಇಲ್ಲ, ನಾಚಿಕೆಟ್ ಸಂಗತಿ. ಇವತ್ತು ರೈತರು ಬೆಳೆ ಬೆಳೆದಿದ್ದಾರೆ, ರಾಗಿ, ಭತ್ತ, ಮೆಕ್ಕೆಜೋಳ ಅಂತ ಬೆಳೆಗಳು ಬೆಳೆದಾಗ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಕೊಡೋದು ಗೊತ್ತಿಲ್ಲ. ಇಂಥದ್ರ ಈ KADB ಸಂಸ್ಥೆಗಳನ್ನ ಇಟ್ಕೊಂಡು ಅಡ್ಡ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಖಂಡನೀಯ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರ ಕೊಡ್ತೀವಿ. ನಾವು ಏನು BKG ಗಣಿ ಕಂಪನಿ ಇದೆ ಮತ್ತು RPCL ಕಂಪನಿಗೆ ನಾವು ಇದನ್ನ KRS ಪಕ್ಷದವರು ಉಗ್ರವಾಗಿ ಹೋರಾಟ ಮಾಡ್ತೀವಿ, ರೈತರ ಪರ ನಿಲ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೀವಿ. ವಿಮ್ಸ್ನಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ MLC ದಾಖಲಾಗದೆ ಘಟನೆಯ ನಂತರ ಗ್ರಾಮದಲ್ಲಿ ತೀವ್ರ ಉದ್ವಿಗ್ನತೆ ಉಂಟಾಗಿದ್ದು, ರೈತರು RPCL ಕಂಪನಿಯ ಅನಧಿಕೃತ ಸರ್ವೆ ಮತ್ತು ಹಲ್ಲೆ ಮಾಡಿದ ಸಿಬ್ಬಂದಿಯ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಲ್ಲಿ ಏನಿತ್ತಂದ್ರೆ ಇದು
KDB ಅವರು ಬಂದು ಸರ್ವೆ ಮಾಡಕ್ಕೆ ಬಂದಿದ್ರು. ಅವ್ರನ್ನ ನಿಂದ್ರಿಸಿ ಕೇಳಕ್ಕೆ ಹೋದಾಗ ಈ ಘಟನೆಗಳು ನಡೀತು. ಅವರು ರೈತರನ್ನೆಲ್ಲ ಭಾಳ ಗೊಳಾಡ್ಸಕತ್ತಿಬಿಟ್ಟಾರೆ. ಯಾರು? BKG ಅವ್ರು ಗೊಳಾಡ್ಸಕತ್ತಿಬಿಟ್ಟಾರೆ. ಈ ನಮ್ಮ ಹೆಸರಿನಾಗ ಪಾಣಿ ಹೆಸರಿನ ನಮ್ಮ ಹೆಸರು ಇಲ್ದಂಗೆ ಪಚ್ಚಿ ಪಾಣಿಯಾಗ ತೆಗಿಸಿಬಿಟ್ಟಾರೆ ಅವರು. ಅದನ್ನ ಎಲ್ಲ ಕೇಳಿ ಮತ್ತೆ KDBಲಿಂದ ದಾವಣಗೆರೆಯಿಂದ ಬಂದು ಕೇಳಿದ್ಕೆ ಅವ್ರು ಉತ್ತರ ಕೊಟ್ಟು ಅವ್ರು ಹೋಗ್ಬಿಟ್ರು. ಗಲಾಟೆ ಆಗ್ತದಂತಂದು ಅವ್ರು ಹೋಗ್ಬಿಟ್ರು. ನಾವು ಮಂದಿ ಇಲ್ದಾಗ ಬರ್ತಾನೆ ಸರ್ವೆ ಮಂದಿ ಇಲ್ದಾಗ ಬರ್ತಾರೆ, ಸರ್ವೆ ಮಾಡಿಸ್ಕೊಂತಾರೆ. ಅಲ್ಲ, ಇವತ್ತು ನಡೆದಿರೋದು ಘಟನೆ ಏನಾಯ್ತು ಮಾಡ್ರಿ? ಇವತ್ತು ನಡೆದಿರೋ ಘಟನೆ ಅದೇನೇ ಸರ್. ಇವತ್ತು KDBಲಿಂದ ಬಂದಿರೋದಕ್ಕೆ ಘಟನೆ ನಡೆದದ್ದು ಇವತ್ತು. ಈಗ ಅವ್ರು ಬಂದು ಹೋಗಿದ್ದಕ್ಕೆ ಇವರೆಲ್ಲ ಸುಮ್ಮನೆ ಇರಲಾರ ನಾವು ಬಿಡ್ಲಿಲ್ಲಲ್ಲ, ಅದಕ್ಕಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಬಡಿಸ್ಯಾರ ಸರ್. ಎಷ್ಟು ಜನದ ಮೇಲೆ ಹಲ್ಲೆ ಆಯ್ತು? ಎಷ್ಟು ಜನ ಮತ್ತೆ ಒಂದು 8-10 ಮಂದಿ ಮೇಲೆ ಆಗೈತೆ ಸರ್. ಎಲ್ಲ ಆಸ್ಪತ್ರೆಗೆ ಬಂದಿದ್ದಾರೆ ಅವರು? ಇಲ್ಲ ಸರ್, ಗಾಯಗಳು ಆಗಿಲ್ಲ ಅವ್ರು. ಈ ಹುಡುಗ ಜಾಸ್ತಿ ಗಾಯ ಬಿಡಿಸಿದೀವಲ್ಲ, ಈ ಹುಡುಗ ಜಾಸ್ತಿ ಗಾಯ ಆಗಿರೋದು. ನನಗೆ ಸ್ವಲ್ಪ ಆಗಿತ್ತು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀವಿ, ಎಕ್ಸ್ರೇ ಮಾಡಿಸಿ ಎಲ್ಲ ಗುಳಿಗೆಲ್ಲ ಕೊಟ್ಟಾರೆ. ಹಾಗೇನಿಲ್ಲಪ್ಪ, ನೋವಾಗೈತೆ, ಸ್ವಲ್ಪ ಗುಳಿಗೆ ತಗೊಳ್ರಿ. ನಿಮಗೆ ಹೊಡೆದಾರ? ನಮಗೆ ಹೊಡೆದಾರ. ಈಗೇನು ಪ್ರಕರಣ ದಾಖಲ ಮಾಡಿದಾರಾ ಇಲ್ಲಿ? ಪಟ್ಟಣದ ಮಾಡಿ ಸರ್. ಎಲ್ಲಿ? ಅಲ್ಲಿ ಫ್ಯಾಕ್ಟ್ರಿ ಇಟ್ಟಾಗ ಸರ್. ಅಲ್ಲ, ಕೇಸ್ ಏನಾದರೂ ಮಾಡಿದ್ದೀರಾ? ಕೇಸ್ ಮಾಡಿ ಸರ್. ಯಾವ ಸ್ಟೇಷನ್ ಮಾಡಿದ್ರಿ? ನಾವು ಚೋರ್ನೂರು ಬರ್ತದೆ ಸರ್. ನಮ್ಗೆ ಚೋರು ಸ್ಟೇಷನ್. ಸೋಮಲಾಪುರ ಚೋರ್ನೂರು ಪೀಕ್ ಬರ್ತದೆ. ಈಗ ಈ ಘಟನೆ ನಡೆದಲ್ಲ, ಹಿಂದೆ ದೇವದಾರಿಗೆ ಒಂದು ಘಟನೆ ನಡೆದಿತ್ತು. ಆ ಕಾರಣದ ಕೈ ಏನಾದರೂ ನಿಮ್ಮ ಮೇಲೆ ಅಸ್ತ್ರ ಏನಾದರೂ ಉಪಯೋಗಿಸಿರ್ಬೋದಾ? ಏನಿಲ್ಲ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಕಾರ್ಯ ನಡೀತಾ ಇದೆ. ಗ್ರಾಮಸ್ಥರ ಆಕ್ರೋಶ ಹೀಗಿದೆ: ಭೂಮಿ ನಮ್ಮದೇ, ಆದರೆ ಸರ್ವೆ ನಿಮ್ಮಿಂದಲೇ ಮರೆಮಾಚಿ ಮಾಡ್ತಾರೆ, ನಮಗೆ ನ್ಯಾಯ ಬೇಕು. ಈ ಮಧ್ಯೆ RPCL ಕಂಪನಿಯಿಂದ ಘಟನೆಯ ಕುರಿತು ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಸಹ ಬಂದಿಲ್ಲ. ಸರ್, ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಯಾವ ಊರು ನಿಮ್ಮದು? ಸೋಮಲಾಪುರ. ಏನು ನಡೀತು ಸರ್? ಅಲ್ಲಿ KDBಲಿದ್ದ ಸರ್ವೆ ಮಾಡೋಕ್ಕೆ ಬಂದಿರೋಂಥ ಇನ್ಫಾರ್ಮೇಷನ್ ಗೊತ್ತಾಯಿತು ನಮಗೆ. ರೈತರಲ್ಲೇ ಆಜುಬಾಜು ಹೊಲದಲ್ಲಿ ಕೆಲಸ ಮಾಡ್ತಿದ್ವಿ. ಗೊತ್ತಾದಾಗ ಏನಾಯಿತು, ಅಲ್ಲಿ ಎಲ್ಲ ಕೆಲವೊಂದು ರೈತರಿಗೆಲ್ಲ KDBಗೆ ಹಾಕಿರೋ ರೈತರನ್ನೆಲ್ಲ ಫೋನ್ ಇನ್ಫಾರ್ಮೇಷನ್ ಕೊಟ್ಟಂತ ಅಲ್ಲಿಗೆ ಹೋದ್ವಿ, ಸ್ಥಳಕ್ಕೆ ಹೋದಾಗ ಅವರು ಆಫೀಸರ್ ದಾವಣಗೆರೆಲಿದ್ದ ಆಫೀಸರ್ ಏನು ಬಂದಿದ್ರಲ್ಲ, ಅವ್ರನ್ನ ವಿಚಾರಣೆ ಮಾಡಿದ್ವಿ. ಅಲ್ಲ ಸರ್, ಯಾವ ಥರ ಈಗ ನಿಮ್ಮನ್ನ ಕಳಿಸಿದ್ದು ಯಾರು, ಯಾವ ಥರ ಏನು ರೈಟ್ಸ್ ಐತೆ, ಏನು ತೊಗೊಂಬಂದಿರಿ ನೀವು ಪ್ರೂಫ್ ಅಂತ ಕೇಳಿದ್ವಿ. ಇಲ್ಲ ರೀ, ನಾವು ಈಗ ನಮಗೆ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಆದರೂ ಬಂದಿರಲ್ಲ, ಯಾವ ಥರದಿಂದ ಬಂದಿರ ಅಂತ ಕೇಳಿದಾಗ ಅವರು ಇಲ್ಲ ರೀ, ಈ RPCL ಕಂಪ್ನಿಯವರು ಇಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತ ನಾವು ಬಂದಿದ್ದೀವಿ, ಬಟ್ ನಮ್ಮ ತಪ್ಪು ಅದೆಲ್ಲ ತಿಳ್ಕೊಂಡು ಬರ್ದಲ್ಲೇ ತಪ್ಪಾಗಿದೆ. ಆಯ್ತು ರೀ, ನಾವು ರಿಟರ್ನ್ ಹೋಗ್ಬಿಡ್ತೀವಿ, ಬೇಕಾದ್ರೆ ನಾಳೆ ಅಥವಾ ನಾಡಿದ್ದು ಅಲ್ಲಿಗೆ ಬರ್ರಿ, ಅದನ್ನು ರದ್ದು ಮಾಡಿಸ್ತೀವಿ ನಾವು ಅಂತಂದು ಹೇಳಿದ್ರು. ಅಧಿಕಾರಿಗಳು ಹೇಳಿದ್ರೆ? ಅಧಿಕಾರಿನೇ ನೀವೇನಾದರೂ ರೈತರು ಏನಾದರೂ ಅಧಿಕಾರಿಗಳ ಮೇಲೆ ಏನಾದರೂ? ಇಲ್ಲ, ಅದನ್ನು ಕೇಳಿದ್ವಿ. ಏನು ಪ್ರೂಫ್ ತೊಗೊಂಡು ಬಂದಿರಿ, ನಮಗೆ ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ ಅಂತ ಎಲ್ಲರೂ ಕೇಳಿದರು. ನಾವು ಕೇಳಿದ್ವಿ, ಎಲ್ಲರೂ ಕೇಳಿದರು. ಅದಕ್ಕೆ ನಾವು ಅದು ಏನು ಹೇಳಿಕೆ ಹೇಳ್ಬೇಕಂತಂದು ಹೇಳಿದ್ವಿ. ಅದು ಮೊಬೈಲ್ ಮುಖಾಂತರನೇ, ರೆಕಾರ್ಡ್ ಮುಖಾಂತರನೇ ಹೇಳಿಕೆ ಕೊಟ್ಟೆ ಹೋದ್ರು ಅವರು. ಹೋದ ನಂತರ ಹಲ್ಲೆ ಯಾರು ಮಾಡಿದ್ರು ನಿಮ್ಮ ಮೇಲೆ? ಹಲ್ಲೆ ಮಾಡಿದ್ದು ಮಹೇಶ್ ಅಂತಂದು ಸ್ಥಳೀಯ, ಅವನು ಅಲ್ಲೇ ಅದರಲ್ಲೇ ಕೆಲಸ ಮಾಡ್ತಾರೆ. ಮಹೇಶ್ ಅನ್ನೋರು ಏನು ಕೆಲಸ ಮಾಡ್ತಾರೆ ಅವರು? ಕಂಪ್ನಿಯಲ್ಲಿ ಇದ್ದಾರೆ, ಅದು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಕಂಪ್ನಿ ಅವ್ರು ಏನಕ್ಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? ಅದು ದೊಡ್ಡ ಗಾಡಿಗಳು ಬರ್ತಾವಲ್ಲಿ, ಅದು ಬಂಡಿ ಜಾಡ ಅಂತ ಇರೋದು ಹೊಲಕ್ಕೆ ಹೋಗೋಕ್ಕೆ. ಅದೇ ಇರೋದು ನಮಗೆ ರೈತರಿಗೆ ಹೋಗೋಕೆ ದಾರಿ ಇರೋದೇ ಅದೇ. ಆ ದಾರಿ ಒಳಗೆ ದೊಡ್ಡ ದೊಡ್ಡ ಗಾಡಿಗಳು ತರ್ತಾರೆ, ನೈಟ್ ಟೈಮ್ ತರ್ತಾರೆ, ನಾವಿಲ್ಲದೆ ಇರೋಂಥ ಟೈಮ್ನಾಗ ಪಾಸ್ ಮಾಡ್ತಾರೆ. ಅದು ಲೈನು ಟಚ್ ಆಗಿ ಅರ್ಥ ಆಗಿ TC ಪ್ರಾಬ್ಲಮ್ ಆಗಿದೆ, TC ಕಾಲು ಸುಟ್ಟು ಪ್ರಾಬ್ಲಮ್ ಆಗಿದೆ. ಅದನ್ನು ನಾವು ಮತ್ತೇನು ಸರ್ ಈ ಥರ ಎಲ್ಲ ಮಾಡಿರಂತಂದು ಅವ್ರ ಕಂಪ್ನಿಯವ್ರನ್ನ ಅವರು ಯಾರೋ ಸಾರ್ ಬಂದಿದ್ದರು, ರೆಸ್ಪಾನ್ಸೇ ಬರಲಿಲ್ಲ. ಅದ್ರ ಮಧ್ಯದಾಗ ಮತ್ತೊಂದು ಸಲ ಕೇಳಿದ್ವಿ, ಇಲ್ಲ ರೀ ಮಾಡ್ತೀವಿ ಅಂತ ನನಗೆ ಅಂದರು. ಲೈನ್ ಮ್ಯಾನ್ಗೆ ಮಾತಾಡಿದ್ದೀವಿ, ಅವ್ರಿಗೆ ಮಾತಾಡಿದ್ವಿ ಅಂತ ಅಂದರು. ಅದರಲ್ಲಿದ್ದು ಏನೂ ಮಾಹಿತಿನೇ ಬರಲಿಲ್ಲ, ಅವ್ರ ಕೆಲಸನೂ ಮಾಡಿಕೊಡ್ಲಿಲ್ಲ. ಈಗ ನೀರು ನಮಗೂ ಅಭಾವ ಇದೆ, ಈ ಬೇಸಿಗೆ ಕಾಲ, ಬೆಳೆ ಹಾಕಿದ್ದೀವಿ, ಮಾನ್ಗಿಡ ಇದ್ದಾವೆ, ಸಪೋಟ ಇದ್ದಾವೆ, ಅದಕ್ಕೆಲ್ಲ ನೀರು ಬಿಡಬೇಕು. ಅದನ್ನು ಕೇಳಿದಾಗ ಅವರು ಅಧಿಕಾರಿ ಬಂದಿದ್ದರು, RPCL ಅಧಿಕಾರಿ. ಅವ್ರ ಹತ್ರ ನಾವು ಮಾತಾಡ್ತಿರ್ಬೇಕಾದ್ರೆ ಅವನ ಮಧ್ಯದಲ್ಲಿ ಬಂದು ಹಿಂದಿಂದ ಬಂದು ಹೊಡೆದಿದ್ದಾರೆ ಮಹೇಶ. ಕಾರಣ ಇಲ್ದಂಗೆ ನಾವು ನಿಮಗೆ ತಿಳಿಸಿವಲ್ಲ ಅಂತಂದರು. ಬಟ್ ತಿಳಿಸೋದು ಪ್ರಶ್ನೆ ಅಲ್ಲ, ಅಲ್ಲಿ ನಮ್ಮ ರೈತರ ಸಮಸ್ಯೆ ಆಗಿರ್ತಕ್ಕಂಥ ಪರಿಹಾರ ಮಾಡಬೇಕು.
ಅಂದ್ರೆ ಅವ್ರಿಂದ ನಮಗೆ ತೊಂದರೆ ಆಗಿರೋದು. ಏನು ಹಲ್ಲೆ ಮಾಡಿದ್ರಲ್ಲ ಹಾಂ. ಆ ವ್ಯಕ್ತಿ ಏನಾದರೂ ಕಂಪ್ನಿಯಲ್ಲಿ ಏನಾದರೂ ದೊಡ್ಡ ಹುದ್ದೆ ಇದ್ದಾರಾ? ಇಲ್ಲ ಅದೇನೋ ಇನ್ಚಾರ್ಜ್ ಥರ ಏನಾದರೂ ಇದ್ದಾರೆ? ಅಲ್ಲೇ ರೋಡ್ ರಿಸ್ಕು ಅಂತಂದು ಏನೋ ಒಟ್ಟು ಲೋಕಲರ್ ಆದ್ರೆ ರಿಸ್ಕು ಅಂತಾರಂತ ತೊಗೊಂಡಿರ್ತಾರೆ. ಒಟ್ಟು ನೀವೇನು ಆ ವ್ಯಕ್ತಿ ಮೇಲೆ ಏನು ಮಾಡಿಲ್ಲ. ಇದು ಅವನೇನು ಬೇರೆನೂ ಅಲ್ಲ, ಅಲ್ಲೇ ಇರ್ತಕ್ಕಂಥ ಅವ್ರದ್ದು ಒಂದು ಹೊಲನೂ ಇದೆ. ಅವ್ರದ್ದು ಅವ್ರ ಅಣ್ಣರು ಅಂತ ಅವ್ರ ದೊಡ್ಡಪ್ಪರು ನೀರಾವರಿನೂ ಮಾಡಿದ್ದಾರೆ. ಅವರಿಗೂ ಸಮಸ್ಯೆ ಬಂದರೆ ನಮಗೂ ಸಮಸ್ಯೆ ಬಂದಂಗೆ. ಬಟ್ ಇವತ್ತು ಏನು ಹಲ್ಲೆ ಮಾಡಿದಾರಲ್ಲ ಅದೇನಾದರೂ ಕಂಪ್ನಿ ಗಮನಕ್ಕಿದೆನಾ? ಕಂಪ್ನಿ ಆಫೀಸರ್ಗಳು ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದು ಆ ಥರ ದೌರ್ಜನ್ಯ ಮಾಡಿ ಬಿಡಿಸಿಲ್ಲ ಅವರು. ಬಿಡಿಸಿಲ್ಲ ಅವ್ರು ಯಾರು ಬಂದು ಬಿಡಿಸಿಲ್ರಿ, ನಮ್ಮ ರೈತರು ಬಿಡಿಸಿರೋದು. ಅವೆಲ್ಲ ವಿಡಿಯೋಸ್ ಬೇಕಾದ್ರೆ ಅವರೆಲ್ಲ ನಮ್ಮ ರೈತರೆಲ್ಲ ಮಾಡ್ಕೊಂಡಿದ್ದಾರೆ. ನಮಗೆ ಸರ್ ಇದು ಇಲ್ಲಿ ಬಡ್ದಿದೆ ಸರ್, ಇಲ್ಲಿ ನೋಡಿ ಇದು ಭಾಳ ಪೇನ್ ಇದೆ, ಬ್ಲಡ್ ಕೂಡ ಬಂದಿದೆ. ಸರಿ, ಆಮೇಲೆ ಇನ್ನೆಲ್ಲೇ ಬಿಡುತ್ತೆ ಸರ್ ಇಲ್ಲಿ ಮೊಣಕಾಲು. ಸರ್ ಆಯಿತು. ಇವತ್ತು ನಡೆದಿರೋ ಘಟನೆ ಏನಪ್ಪ ಅಂದರೆ, ಮೊಟ್ಟ ಮೊದಲಾಗಿ ಅಲ್ಲಿ ಏನು ಆ ಒಂದು ಜಾಗದಲ್ಲಿ ಫ್ಯಾಕ್ಟ್ರಿ ಸುತ್ತಮುತ್ತ ಇರ್ತಕ್ಕಂಥ ರೈತರ ಜಮೀನನ್ನು ಕಬಳಿಕೆ ಮಾಡ್ತಕ್ಕಂಥ ಒಂದು ಹುನ್ನಾರದಿಂದ ಅವರು ಯಾರಿಗೂ ತಿಳಿಸಲಾರದಂತೆ ಒಬ್ಬ ಸರ್ವೇರ್ ಆಫೀಸರ್ನ, ಅವ್ರಿಗೆ ಗೊತ್ತಿರುವಂಥ ಸರ್ವೆ ಆಫೀಸರ್ನ ಅಲ್ಲಿ ಕರೆಸಿ ಒಂದು ಗೊಂದಲನ ಸೃಷ್ಟಿಸಿ ಬೇಕಂತಲೇ ರೈತರ ಮೇಲೆ ದೌರ್ಜನ್ಯವನ್ನು ಸೃಷ್ಟಿಸಿ ರೈತರನ್ನ ಥಳಿಸುವಂಥದ್ದು, ದೈಹಿಕವಾಗಿ ಬಡಿಯುವಂಥದ್ದು, ಅಲ್ಲೇ ಲೋಕಲ್ ಇರುವಂಥ ಜನಗಳನ್ನ ಛೂ ಬಿಟ್ಟು ಒಂದು ಹುನ್ನಾರವಾಗಿ ರೂಪಿಸಿ ನಮ್ಮಲ್ಲೇ ಜಗಳ ತಂದಿಡುವಂಥ ಒಂದು ಅಪಾರವಾದ ಅದು ಒಂದು ಏನು ಅತ್ಯಂತ ಹೀನ ಮಟ್ಟದ ಕೆಲಸವನ್ನು ಆ ಕಂಪ್ನಿಯವರು ಮಾಡ್ತಾ ಇದ್ದಾರೆ ಇವತ್ತು. ಯಾವ ಕಂಪ್ನಿ? ಅಂದರೆ BKG ಕಂಪ್ನಿ RPCL ಅಂತ ಅದನ್ನ ಹೆಸರಿಟ್ಟು ಅದನ್ನು ಮೆನ್ಷನ್ ಮಾಡಿದ್ದಾರೆ RPCL ಅಂತ. ಬಟ್ ಇಲ್ಲಿ ಮೂಲತಃವಾಗಿ ಕರೆಯುವಂಥದ್ದು BKG ಅಂತ ಕರೀತಾರೆ ಅದೇ ಕಂಪ್ನಿಯವರು. ಮತ್ತು ಅವ್ರ ಸಿಬ್ಬಂದಿಗಳು ಅಲ್ಲೇ ಇದ್ಬಿಟ್ಟು ತಮ್ಮ ರೈತರನ್ನ ಹೊಡಿತಕ್ಕಂಥದ್ದನ್ನು ನಿಲ್ಲಿಸುವಂಥ ಕಾರ್ಯ ಯಾರೂ ಮಾಡಿಲ್ಲ. ಅವ್ರ ಸಿಬ್ಬಂದಿ ಕೂಡ ಇದ್ದಾರೆ, ಮತ್ತು ಅವ್ರು ದೊಡ್ಡ ಅವ್ರ HR ಇದ್ದಾರೆ, ಇನ್ಚಾರ್ಜರ್ ಇದ್ದಾರೆ, ಎವ್ರಿವನ್ ಇದ್ದಾರೆ ಅಲ್ಲಿ. ಬಟ್ ನೋ ಬಡಿ ಕ್ಯಾನ್ ಸೇವ್ ಅವರ್ ಫಾರ್ಮರ್ಸ್. ಹಾಗಾಗಿ ಅವ್ರನ್ನ ತಡಿತಕ್ಕೆ ಒಳಪಡಿಸಿ ಅವರಿಗೆ ಅತ್ಯಂತ ಹೀನವಾಗಿ ಥಳಿಸಿರುವಂಥದ್ದು, ಕಿವಿಯಲ್ಲಿ ಬ್ಲಡ್ ಬರುವಂಥ ಸ್ಥಿತಿಯಲ್ಲಿ ಅವ್ರಿಗೆ ಹೊಡೆದು, ಮತ್ತು ಈಗೇನು ಇಲ್ಲಿ ಚಿಕಿತ್ಸೆ ಸರಿಯಾಗದೆ ಬಳ್ಳಾರಿಗೆ ಹೋಗಿ ಅಂತೇಳಿ ಅವರು ಇಲ್ಲಿಯ ತಾಲೂಕು ವೈದ್ಯಾಧಿಕಾರಿಗಳು ಬಳ್ಳಾರಿಗೆ ಹೋಗಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ನಡೆದಿರುವಂಥ ಘಟನೆ. ಮತ್ತು ಇದೊಂದು ಭಾಳ ಶೋಚನೀಯ ಅನಿಸುತ್ತೆ. ಏನಕ್ಕಂದರೆ ರೈತರ ಮೇಲೆ ಈ ಥರ ದೌರ್ಜನ್ಯ ಮಾಡುವಂಥದ್ದು. ಅವರು ನ್ಯಾಯ ಕೇಳಿದ ಯಾವ ಥರ ಅಂದರೆ, ಆ ಸರ್ವೇರ್ನ ಏನಕ್ಕೆ ಬಂದಿರೋ ಅಂತ ಕೇಳಕ್ಕೆ ಹೋದ್ಮೇಲೆ ಅವರು ಸತತವಾಗಿ ಒಂದು 2-3 ತಿಂಗಳಿಂದ ಅಲ್ಲಿ ಒಂದು TC ಕಳಿಸೋಗಿದೆ. ಏನಕ್ಕೆಂದರೆ ಒಂದು ಅಗಾಧವಾದ ದೊಡ್ಡ ವಾಹನಗಳು ಬರೋ ಉದ್ದೇಶಕ್ಕೆ ಅಲ್ಲಿ ಆ ವೈರ್ ಕಳಚಿ ಬಿದ್ದಿರೋ ಕಾರಣ, ಆ ವೈರ್ ಕಳಚಿ ಬಿದ್ದಿತ್ತು, ಮಳೆಗಾಲ ಇತ್ತು ಬಿಡು ಹೋಗ್ಲಿ ಅಂತ ಸುಮ್ಮನೆ ಇದ್ರು. ರೈತರಿಗೆ ನೀರಿನ ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ನೀರಿನ ನೆಸೆಸಿಟಿ ಇದೆ, ಮಳೆಗಾಲ ಅಂತೂ ಸ್ಟಾಪ್ ಆಗಿದೆ. ಆ ಉದ್ದೇಶಕ್ಕೆ ಆ TCನ ಸರಿಪಡಿಸೋಕ್ಕಾಗಲ್ಲ, ನೀವು ಹೇಳ್ದೆ ಕೇಳಿದ್ರೆ ತಾಮನ್ ಸರ್ವೇರಿಗೆ ಮಾಡ್ತೀರಿ ಅಂತೇಳಿ ಒಂದು ಮಾತನ್ನ ಕ್ವಶನ್ ಮಾಡಿ ರೈಸ್ ಮಾಡಿರೋದಕ್ಕೆ ಅವರು ಸಿಬ್ಬಂದಿಗಳ ಇಟ್ಕೊಂಡು, ಅಲ್ಲೇ ಲೋಕಲಸ್ನ ಇಟ್ಕೊಂಡು, ಅಲ್ಲೇ ಒಂದು ಊರಿನ ಪುಡಿ ರೌಡಿಗಳನ್ನ ಇಟ್ಕೊಂಡು, ಚೇಲಗಳನ್ನ ಇಟ್ಕೊಂಡು ಇವತ್ತು ರೈತರ ಮೇಲೆ ಅತ್ಯಂತ ಘೋರವಾಗಿ ದೌರ್ಜನ್ಯ ಆಗಿರುವಂಥದ್ದು. ಇದು ಏನಂದ್ರೆ, ಇದು ಕಾನೂನುಬದ್ಧವಾಗಿ ನಾವು FIR ನೀಡಿದೀವಿ. ಮತ್ತೆ ಇಲ್ಲಿ MLC ಕೂಡ ಮಾಡಿದ್ದಾರೆ. ಇಲ್ಲಿ ಚಿಕಿತ್ಸೆ ಸರಿಯಾಗೋದಿಲ್ಲ, ಬಳ್ಳಾರಿಗೆ ಹೋಗ್ಬೇಕಂತ ಇಲ್ಲಿ ವೈದ್ಯಾಧಿಕಾರಿ ಸೂಚಿಸಿರುವುದರಿಂದ ಅವ್ರನ್ನ ಬಳ್ಳಾರಿಗೆ ಕಳಿಸುವಂತ ಕಾರ್ಯದಲ್ಲಿ ನಾವೆಲ್ಲರೂ ನಿರತರಾಗಿದ್ದೀವಿ.